ಇರಾನ್ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ಇರಾನ್ನಿಂದ ಸುರಕ್ಷಿತವಾಗಿ 16 ಕನ್ನಡಿಗರು ವಾಪಸ್ ಬಂದಿದ್ದಾರೆ. ಇರಾನ್ನಿಂದ ಬಂದಂತಹ ಕನ್ನಡಿಗರನ್ನ ಶಾಸಕ ಪುಟ್ಟಸ್ವಾಮಿ ಸ್ವಾಗತ ಮಾಡಿದ್ದಾರೆ. ಇಲ್ಲಿ 16 ಮಂದಿ ಕೂಡ ಗೌರಿಬಿದನೂರು ತಾಲೂಕಿನ ಆಲಿಪುರ ನಿವಾಸಿಗಳು. ಯಾರೆಲ್ಲ ಇರಾನ್ನಲ್ಲಿ ಇಸ್ರೇಲ್ ಸಿಕ್ಕಾಕೊಂಡಿದ್ದಾರೋ, ಅದು ಇಸ್ರೇಲ್ ಆಗಲಿ ಇರಾನ್ ಆಗಲಿ, ವಿಶೇಷವಾಗಿ ಭಾರತೀಯರ ಸುರಕ್ಷತೆಯ ಕಡೆಗೆ ಗಮನ ಕೊಟ್ಟಿದೆ. ಇರಾನ್ ಆದರೂ ಅಷ್ಟೇ, ಇಸ್ರೇಲ್ ಆದರೂ ಅಷ್ಟೇ, ಸೇಫ್ ಆಗಿ ಭಾರತೀಯರನ್ನ ಕಳಿಸ್ಕೊಡ್ಬೇಕು ಅಂತೇಳಿ. ಬರೀ ಭಾರತೀಯರು ಅಂತಲ್ಲ, ಯಾವುದೇ ವಿದೇಶಿ ಪ್ರಜೆಗಳು ಇರಾನಲ್ಲಿ ಸಿಕ್ಕಾಕೊಂಡಿದ್ರು ಅಷ್ಟೇ, ಇಸ್ರೇಲ್ ಸಿಕ್ಕಾಕೊಂಡಿದ್ರು ಅಷ್ಟೇ, ಅವ್ರನ್ನ ಸುರಕ್ಷಿತವಾಗಿ ನಾವು ಅಕ್ಕಪಕ್ಕದ ದೇಶಗಳ ಮಾರ್ಗದ ಮೂಲಕವಾಗಿ, ವಿಮಾನ ನಿಲ್ದಾಣಗಳ ಮೂಲಕವಾಗಿ ಕಳಿಸ್ಬಿಡ್ಬೇಕು ಅವ್ರನ್ನ ಅಂಥೇಳಿ ಇಸ್ರೇಲು ಆ ಕೆಲಸ ಮಾಡ್ತಾ ಇದೆ. ಇರಾನ್ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ಹೇಳಿ, ಗೌರಿಬಿದನೂರು ತಾಲೂಕಿನ ಅಲಿಪುರ ನಿವಾಸಿಗಳು ಇರಾನಿಂದ ಸುರಕ್ಷಿತವಾಗಿ ಒಂದು 16 ಜನ ವಾಪಸ್ ಬಂದಿದ್ದಾರೆ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಇವರೆಲ್ಲರೂ ಕೂಡ ಇರಾನಿಂದ ಬಂದಂಥ ಮಕ್ಕಳನ್ನು ಪೋಷಕರು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅಲ್ಲಿ ಇರಾನ್ಗೆ ಓದಕ್ಕೆ ಅಂತ ಹೋಗಿದ್ದಂಥ ಮಕ್ಕಳು ಇವರೆಲ್ಲರೂ ಕೂಡ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದರು. ಅನೇಕ ಮಕ್ಕಳು ಇದೇ ರೀತಿ ವಿದೇಶದಲ್ಲಿ ಅಧ್ಯಯನ ಮಾಡ್ತಾರೆ. ಅವರು ಹೋಗಿದ್ರು. ಒಂದು 16 ಮಕ್ಕಳು ಸದ್ಯ ಅವ್ರು ಬಂದ ತಕ್ಷಣ ಬರ್ತಾರೋ ಬರಲ್ವೋ, ಯುದ್ಧ ನಡೀತಾ ಇದೆ ಅಂದರೆ ಅವ್ರಿಗೆ ಜೀವದಲ್ಲಿ ಜೀವ ಇರಲ್ಲ ಅಂತಾರೆ. ಜೀವದಲ್ಲಿ ಜೀವ ಇರಲ್ಲ, ಸರಿಯಾಗಿ ಊಟ ಸೇರಲ್ಲ, ಇವ್ರಿಗೂ ನೀರು ಕುಡಿಯಲ್ಲ, ನಿದ್ರೆ ಮಾಡಲ್ಲ, ಫೋನ್ ತೊಗೊಳ್ಳೋದು ಫೋನ್ ಮಾಡೋದು, ಫೋನ್ ತೊಗೊಳ್ಳೋದು ಫೋನ್ ಮಾಡೋದು. ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ, ಫ್ಲೈಟ್ ಯಾವಾಗ ಬುಕ್ ಆಯಿತು ನಿಮಗೆ, ಹೊರಟ್ರಾ ಇಲ್ವಾ, ಇನ್ನೂ ಅಲ್ಲೇ ಇದ್ದೀರಾ, ನೀವು ಇದು ಕಡೆ ಅಂದ್ರೆ ಬಾಂಬ್ ಬಿತ್ತಾ, ಕ್ಷಿಪಣಿ ಬಿತ್ತಾ, ಊಟ ಮಾಡಿದ್ರಾ ಇಲ್ವಾ, ನೀವೆಲ್ಲಿ ಅಡಗಿದ್ದೀರಾ, ನೀವು ಇದೀಗ ಸೇಫ್ ಆಗಿದ್ದೀರಾ, ಇದೇ ಆಗಿಬಿಡುತ್ತೆ ಪೋಷಕರಿಗೆ. ಹಗಲು ರಾತ್ರಿ ಇದೇ ಕೆಲಸ ಆಗಿಬಿಡುತ್ತೆ ಅವ್ರಿಗೆ. ಬಂದರು, ಒಟ್ಟಿನಲ್ಲಿ ಇರಾನ್ಗೆ ಹೋಗಿದ್ದಂಥವ್ರು ಬಂದ ಮೇಲೆ ಆ ಮಕ್ಕಳು ತಬ್ಬಿಕೊಂಡು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಮಧ್ಯರಾತ್ರಿ ದೆಹಲಿ ಏರ್ಪೋರ್ಟ್ಗೆ ವಿದ್ಯಾರ್ಥಿಗಳು ಬಂದಿದ್ದರು. ಇವತ್ತು ಇರಾನ್ನಿಂದ ಇನ್ನೂ 2 ವಿಮಾನ ಬರ್ತಾ ಇವೆ. ಅದರಲ್ಲೂ ಕೂಡ ಭಾರತೀಯರು ಅನೇಕರು ಬರ್ತಾ ಇದ್ದಾರೆ. ಸಾಯಂಕಾಲ 4:30ಕ್ಕೆ ಒಂದು ವಿಮಾನ, ರಾತ್ರಿ ಇನ್ನೊಂದು ವಿಮಾನ ಬರುತ್ತೆ.